ಹಾಯ್ ಫ್ರೆಂಡ್ಸ್, ಆರಾಧ್ಯ ಸ್ವಾದಿಷ್ಟ ಅಡುಗೆ ಇನ್ ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವಿಲ್ಲಿ ಒಂದೊಳ್ಳೆ ರೊಟ್ಟಿ, ಚಪಾತಿ ಹಾಗೆ ಸೈಡ್ ಡಿಶ್ ಆಗಿ ಅನ್ನ ಜೊತೆನೂ ಬಳಸ್ಬೋದಾದಂಥ ಒಂದು ಸೊಪ್ಪಿನ ಪಲ್ಯನ ಮಾಡೋದನ್ನು ನೋಡೋಣ. ಈ ಸೊಪ್ಪು ಉತ್ತರ ಕರ್ನಾಟಕ ಸೈಡ್ ಜೋಳದ ರೊಟ್ಟಿ ಜೊತೆಗೆ ಯಥೇಚ್ಛವಾಗಿ ಬಳಸ್ತಾರೆ. ಇದು ದೇಹಕ್ಕೆ ತುಂಬ ಒಳ್ಳೆಯದು. ಈ ಸೊಪ್ಪಿನ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ. ನನ್ನೆಲ್ಲ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ತಲುಪುತ್ತೆ. ಇಲ್ಲಿ ನಾನು ಸೊಪ್ಪನ್ನ ತಗೊಂಡು ಬಂದಿದ್ದೀನಿ. ಈ ಸೊಪ್ಪನ್ನ ನಾವು ರಾಜಗಿರಿ ಸೊಪ್ಪು ಅಂತ ಕರಿತೀವಿ. ಈ ಥರ ಇರುತ್ತೆ ನೋಡಿ. ಈ ಸೊಪ್ಪು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಇದನ್ನು ಬಿಡಿಸ್ಕೊಂಡು ಬಂದಿದ್ದೀನಿ. ಈ ಸೊಪ್ಪನ್ನ ನೀಟಾಗಿ 2 ರಿಂದ 3 ಸತಿ ನೀರಲ್ಲಿ ವಾಶ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗ ಸೊಪ್ಪಿನ ಪಲ್ಯಕ್ಕೆ ಖಾರನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಹಸಿರು ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ. ಇದಕ್ಕೆ ಹಸಿ ಖಾರ ಬೇಡ ಅಂದವರು ಅಚ್ಚ ಖಾರದ ಪೌಡರ್ನು ಹಾಕ್ಕೊಳ್ಬೋದು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಹಾಗೆ 1-2 ಚಮಚ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಇಷ್ಟ ಇಲ್ಲ ಅಂದವರು ಬರೀ ಬೆಳ್ಳುಳ್ಳಿ ಮಾತ್ರನೇ ಹಾಕಿ ಒಗ್ಗರಣೆ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಕೂಡ. ನಂತರ ನಾವು ಮುಂಚೆನೇ ಮಾಡಿಟ್ಕೊಂಡಿರುವಂಥ ಹಸಿರು ಮೆಣಸಿನ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಉಪ್ಪು, ಅರಿಶಿನವನ್ನು ಹಾಕಿ ಇವೆಲ್ಲವನ್ನು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಖಾರ ಮತ್ತು ಉಪ್ಪನ್ನು ನಿಮ್ಮ ಅನುಗುಣವಾಗಿ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಮುಂಚೆನೇ ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ಟೊಮೆಟೊ ಕೂಡ ಹಾಕ್ಕೊಳ್ತಾರೆ, ಆದರೆ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ. ಟೊಮೆಟೊ ಹಾಕೋದ್ರಿಂದ ನೀರು ಬಿಡುತ್ತೆ, ಪಲ್ಯ ಅಷ್ಟೊಂದು ಸರಿ ಆಗೋದಿಲ್ಲ. ಆದ ಕಾರಣ ಟೊಮೆಟೊ ಹಾಕೊಳ್ಳದೇ ಇರೋದೇ ಒಳ್ಳೆಯದು. ನಂತರ ಒಗ್ಗರಣೆ ಜೊತೆಗೆ ಸೊಪ್ಪನ್ನ ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನೆನಪಿರಲಿ ಫ್ರೆಂಡ್ಸ್, ನೀರನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಬಾರ್ದು. ಹಾಗೆ ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಉಪ್ಪು ತುಂಬ ಕಡಿಮೆ ಹಿಡಿಯುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ಉಪ್ಪಾಗೋ ಚಾನ್ಸಸ್ ಇರುತ್ತೆ. 1/4 ಭಾಗದಷ್ಟು ಮಾತ್ರನೇ ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ನಂತರ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೋದು. ಬೇಕಿದ್ರಷ್ಟೇ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಏನು ಬೇಕಾಗೋದಿಲ್ಲ. ನಂತರ ಇದನ್ನು ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು 1 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು ರಾಜಗಿರಿ ಸೊಪ್ಪಿನ ಅಥವಾ ದಂಟಿನ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಸೊಪ್ಪಿನ ಪಲ್ಯನ ಮಾಡೋದಕ್ಕೆ ಎಷ್ಟೊಂದು ಸುಲಭನೋ ಜೀರ್ಣಕ್ರಿಯೆಗೂ ಅಷ್ಟೇ ಒಳ್ಳೆಯದು. ಇದು ಜೋಳದ ರೊಟ್ಟಿ ಜೊತೆಗಂತೂ ಹೇಳಿ ಮಾಡಿಸಿದ ಪಲ್ಯ ಅಂತಲೇ ಹೇಳ್ಬೋದು. ಉದುರಾಗಿ ಸೊಪ್ಪಿನ ಪಲ್ಯನ ಬೇಕಾದವರು ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾವು ರಾಜಗಿರಿ ಪಲ್ಯ ಅಥವಾ ದಂಟಿನ ಸೊಪ್ಪಿನ ಪಲ್ಯನ ಮಾಡಿದ್ವಿ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.